ನಿಮ್ಮ ಜೀವನದಲ್ಲಿ ಏನಾದ್ರು ಈ ಪಕ್ಷಕ್ಕೆ ನಿಮ್ ದೇಣಿಗೆ ಇದೆ. ಈ ಪಕ್ಷ ನಿಮ್ಮನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ಯಾವ ದೇವೇಗೌಡ ಹೋರಾಟ ಮಾಡಿದ್ದು? ಸೋನಿಯಾ ಗಾಂಧಿ ಮುಂದೆ ಆ ದೇವೇಗೌಡನು ಬದುಕಿದ್ದಾನೆ, ಅವರು ಆ ಹೆಣ್ಣುಮಗಳು ಬದುಕಿದ್ದಾರೆ. ಹೇಳಿ, ಮಾತನಾಡುವಾಗ ಕನಿಷ್ಠ ಪ್ರಮಾಣದ ಕ್ರಿಯೆ ಇರಬೇಕು, ಪ್ರಾಮಾಣಿಕತೆ ಇರಬೇಕು, ವಂಚನೆ ಮಾಡಬಾರದು. ಏನ್ ಮಾಡಿದ್ರಿ ನೀವು? ನಿಮ್ಮನ್ನ ಹಣಕಾಸು ಮಂತ್ರಿ ಮಾಡಿದ್ದು ದೇವೇಗೌಡ. ಹೆಗ್ಡೆ 8 ವರ್ಷ ಮುಖ್ಯಮಂತ್ರಿ ಆಗಿದ್ರು, ನಿಮ್ಗೆ ಹಣಕಾಸಿನ ಮಂತ್ರಿ ಮಾಡಿದ್ರ? ಮೊದಲನೇ ಒಂದು ಸರ್ಕಾರ ಹೆಗ್ಡೆಯವ್ರನ್ನ ನಾವು ಮಾಡಿದಾಗ ಬಿಜೆಪಿ ಸಂಬಂಧದಲ್ಲಿ ಇವ್ರಿಗೆ ಕನ್ನಡ ಕಾವಲ ಸಮಿತಿಯ ಅಧ್ಯಕ್ಷರು ಶ್ರೀಮಾನ್ ಸಿದ್ದರಾಮಯ್ಯನವರು ಕನ್ನಡ ಕಾವಲ ಸಮಿತಿ. ಅದಾದ್ಮೇಲೆ 2ನೇ ಬಾರಿಗೆ ಹೆಗ್ಡೆಯವರು ಮುಖ್ಯಮಂತ್ರಿ ಆದಾಗ ಫಿಶರೀಸ್ ಯಾವ್ದು ಕೊಟ್ಟರು ಏನಾದ್ರು ಅವ್ರು ಏನಾದ್ರು ಹಣಕಾಸಿನ ಮಂತ್ರಿ ಮಾಡಿದ್ರ? ಬೊಮ್ಮಾಯಿ ಅವರು ಹಣಕಾಸಿನ ಮಂತ್ರಿ ಮಾಡಿದ್ರ? ಯಾರು ನಿಮ್ಮನ್ನ ಹಣಕಾಸಿನ ಮಂತ್ರಿ ಮಾಡಿದ್ದು? ನೀವೇನು ಆಕ್ಸ್ಫರ್ಡ್ ಯೂನಿವರ್ಸಿಟಿಗೆ ಹೋಗಿ ಆರ್ಥಿಕ ತಜ್ಞರಾಗಿ ಏನಾದ್ರು ಬಂದಿದ್ರ? ನೀವು ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಏನಲ್ಲ, ಹೈಕೋರ್ಟ್ ಅಡ್ವೊಕೇಟು ಅಲ್ಲ. ಮೈಸೂರಲ್ಲಿ ಎರಡು ಕೇಸ್ ನಡೆಸಿದ್ರು, ಬಿಟ್ರು, ಅದು ಗೊತ್ತಿಲ್ಲ ನನಗೆ. ನಾನು ಇವರನ್ನ ಹಣಕಾಸಿನ ಮಂತ್ರಿ ಮಾಡಿ ಅವತ್ತೇನಿತ್ತು ಪರಿಸ್ಥಿತಿ? ವೀರಪ್ಪ ಮೊಯ್ಲಿಯವರು ಅಧಿಕಾರ ಬಿಡಬೇಕಾದ್ರೆ ಫೇರ್ನೆಸ್ ಕಂಪನಿಯಿಂದ 2 ಕೋಟಿ ರೂಪಾಯಿ ಸಾಲ ತಂದು 200 ಕೋಟಿ ಸಾಲ ತಂದು ಸರ್ಕಾರಿಯ ನೌಕರರ ಸಂಬಳ ಕೊಡ್ತಾ ಇದ್ರು. ಖಜಾನೆ ಖಾಲಿ. ಆ ಸಂದರ್ಭದಲ್ಲಿ ಇವ್ರನ್ನ ಹಣಕಾಸಿನ ಮಂತ್ರಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.